ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಇವತ್ತಿನ ದಿನ ಐದನೇ ದಿನ ಅಂತ ಹೇಳಿದ್ರೆ ಸ್ಕಂದ ಮಾತೆ ಇವರನ್ನು ಪೂಜೆ ಮಾಡೋದ್ರಿಂದ ಇವತ್ತು ಒಂದು ನೆಮ್ಮದಿ ಆಗ್ಬೋದು. ಒಂದು ಏನು ಹೇಳ್ತಾರೆ, ಒಂದು ಪೀಸ್ಫುಲ್ ಮೈಂಡ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದ್ರದ್ದು ಕಲರ್ ಬಂದು ಡಾರ್ಕ್ ಗ್ರೀನ್ ಕಲರ್ ಇರುತ್ತೆ. ನೀವು ಇದಕ್ಕೆ ನೈವೇದ್ಯಕ್ಕೆ ನೀವೇನು ಪ್ರಸಾದ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬಾಳೆಹಣ್ಣನ್ನು ಇಟ್ಬಿಟ್ಟು ಪೂಜೆ ಮಾಡ್ಬೋದು ನೈವೇದ್ಯಕ್ಕೆ ಅಂತ ಹೇಳಿ. ಅಥವಾ ಟೈಮ್ ಇದೆ ನಾವು ಮಾಡ್ತೀವಿ ಅಂತ ಅನ್ನೋ ಹಾಗಿದ್ರೆ ಬಾಳೆಹಣ್ಣಿನಿಂದ ಏನಾದರೂ ಸ್ವೀಟ್ಸ್ಗಳನ್ನು ಆಗ್ಬೋದು, ಹಲ್ವಾ ಸಮಥಿಂಗ್ ಇದ್ದೇ ಇರುತ್ತೆ. ಸೊ ಆ ಥರ ಬೇಕಾದರೂ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ. ಇದಕ್ಕೆ ಇದೇ ಇಡಬೇಕು ಅಂತ ಏನೂ ಇಲ್ಲ, ಬಾಳೆಹಣ್ಣನ್ನು ಒಂದು ಇಟ್ಟರೆ ಸಾಕು, ಅದು ನೈವೇದ್ಯ ಆಗೋಗ್ಬಿಡುತ್ತೆ. ಇವತ್ತಿನ ದಿನ 5ನೇ ದಿನ ಆಗಿರುತ್ತೆ, ಅಂದರೆ ಶುಕ್ರವಾರ ಬರುತ್ತೆ. ಮತ್ತು ಈ ತಾಯಿಗೆ ನಾವು ಯೆಲ್ಲೋ ಕಲರು ಅಂದರೆ ಹಳದಿ ಕಲರು ಮತ್ತು ಬಿಳಿ ಬಣ್ಣದ ಹೂಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಪೂಜಾ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಏನಾದರೂ ಬಿಲ್ವಪತ್ರೆ ಸಿಗುತ್ತೆ ಅಂತ ಅನ್ನೋ ಆಗಿದ್ರೆ ಮಿಸ್ ಮಾಡದೆ ಆ ಬಿಲ್ವಪತ್ರೆಯನ್ನು ಇಟ್ಟು ಪೂಜೆ ಮಾಡಿ. ಇದಕ್ಕೆ ಮೇಯ್ನಾಗಿ ಹೇಳ್ಬೇಕು ಅಂದರೆ ಬಿಲ್ವಪತ್ರೆಯಿಂದ ಹಾರ ಮಾಡಿ ಹಾಕ್ಬೋದು, ಅಥವಾ ಹಾಗೆ ಬೇಕಾದರೂ ನೀವು ಪೂಜೆ ಥರ ಬೇಕಾದರೂ ಮಾಡ್ಬೋದು. ಇವರು ನವದುರ್ಗೆಗಳಲ್ಲಿ 5ನೇಯವರು. ಇವರ ಹೆಸರು ಸ್ಕಂದ ಮಾತೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇವತ್ತಿನ ದಿನ ಬಂದು ಸ್ಕಂದ ಮಾತಾ ದಿನ ಅಂತ ಅಂದ್ಬಿಟ್ಟು ಹೇಳ್ತೀವಿ. 5ನೇ ದಿನ ಬರುತ್ತೆ. ಅಂದರೆ ಇವರ ಹೆಸರು ಬೇರೆ ಏನಾದರೂ ಹೇಳ್ತೀವಿ ಅಂತ ಅನ್ನೋ ಹಾಗಿದ್ರೆ ಇದು ಯುದ್ಧ ದೇವರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕಾರ್ತಿಕೇಯ ಮತ್ತು ಮಾತಾ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಇವ್ರ ಬಗ್ಗೆ ಡೀಟೇಲ್ಸ್ ಅಂದರೆ ತುಂಬ ಲ್ಯಾಗ್ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿಯಾಗಿ ನನ್ನ ಲಾಂಛನಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎನ್ಕರೇಜ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ನೀವು ನೋಡ್ತಾ ಇದ್ದೀರಲ್ವ, ಇಮೇಜಸ್ ಕೂಡ ಹಾಕ್ತಾ ಇದ್ದೀನಿ, ಯಾಕಂದರೆ ಅದು ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಯಾವ ಥರ ಅಂತ ಹೇಳಿಬಿಟ್ಟು, ಅದಕ್ಕೇ ಇಮೇಜಸ್ ಕೂಡ ನಾನು ಹಾಕಿದ್ದೀನಿ. ಇದನ್ನು ನೋಡಿ, ನಾವಿದಕ್ಕೆ ಏನಾದರೂ ಹೇಳ್ತೀವಿ ಶ್ಲೋಕನ ಅಂತ ಅನ್ನೋ ಹಾಗಿದ್ರೆ ಓಂ ದೇವಿ ಸ್ಕಂದ ಮಾತಾಯೇ ನಮಃ ಅಂತ ಹೇಳ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ಇವತ್ತಿನ ಫಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹೋಗ್ಬರಲ್ಲ. ಬಾಯ್ ಸ್ನೇಹಿತರೆ, ನಮಸ್ತೆ.